ಇವತ್ತಿನ ನನ್ನ ದಿನ ಈ ರೀತಿ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂತ ಆಶ್ಚರ್ಯ ಆಯಿತು. ಬಟ್ ಪರವಾಗಿಲ್ಲ, ಕೆಲವೊಂದ್ಸರಿ ಈ ರೀತಿ ಎಲ್ಲ ಆಗುತ್ತೆ ಅಂತ ನನಗೆ ನಾನೇ ಅಂದ್ಕೊಂಡೆ. ನಮಸ್ಕಾರ ಎಲ್ರಿಗೂ. ಇವತ್ತು ರಾಯರವಾರ ಮಾಡಿದ ಮೊದಲನೇ ಕೆಲಸನೇ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಮಠಕ್ಕೆ ಹೋಗಿ ಬಂದಿದ್ದು. ಮಠಕ್ಕೆ ಹೋಗಿ ಬಂದಮೇಲೆ ಒಂಥರ ಸಮಾಧಾನ ಆ್ಯಂಡ್ ನಿಧಾನವಾಗಿ ಯಾವುದೇ ರೀತಿ ಕೆಲಸ ಆದರೂ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಇವತ್ತು ನೀವು ನಂಬಲ್ಲ, ನನ್ನ ದಿನ ಸ್ಟಾರ್ಟ್ ಆಗಿದ್ದೆ 0 ಆರ್ಡರ್ಸಿಂದ. ಯಾವುದೇ ರೀತಿ ಪ್ರೀ ಆರ್ಡರ್ಸು ಇರಲಿಲ್ಲ ಆ್ಯಂಡ್ ಬೆಳಿಗ್ಗೆ ಯಾರೂ ಕೂಡ ಆರ್ಡರು ಕೂಡ ಮಾಡ್ಕೊಂಡಿರಲಿಲ್ಲ. ಬಟ್ ಮಧ್ಯಾಹ್ನ 12 ಗಂಟೆ ಮೇಲೆ ಲಂಚ್ಗೆ ಒಂದೊಂದೇ ಆರ್ಡರ್ಸ್ ಎಲ್ಲ ಶುರುವಾಯಿತು. ಆ್ಯಂಡ್ ನಾನು ಯಾವುದೇ ರೀತಿ ಸ್ಟಾಕ್ಸ್ನೂ ಕೂಡ ತಂದಿಟ್ಕೊಂಡಿರಲಿಲ್ಲ. ಆರ್ಡರ್ಸ್ನ ನೋಡಿಕೊಂಡು ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಮಿನಿಟಲ್ಲಿ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬಂದು ಅಡುಗೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಇವತ್ತು ಐಟಮ್ಸ್ ಜಾಸ್ತಿ ಇತ್ತು ಬಟ್ ಟೈಮ್ ಕಡಿಮೆ ಇತ್ತು. ಬಟ್ ಬೇಗನೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಡೆಲಿವರಿ ಕೂಡ ಅರೇಂಜ್ ಮಾಡಿ ಕಳಿಸಿದ್ದಾಯಿತು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ, ವೀಕೆಂಡ್ಗೆ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ವೀಕೆಂಡ್ ಲಂಚ್ ಆ್ಯಂಡ್ ಡಿನ್ನರ್ ನಮ್ಮಲ್ಲಿ, ಸೊ ನೀವು ಕೂಡ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ಬೋದು. ನೀವು ನಾಟಿ ಕೋಳಿ, ಮೊಟ್ಟೆ ಕೋಳಿ, ಮಟನ್ ಡಿಶಸ್ ಅಥವಾ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನೀವು ನನಗೆ ಕಾಲ್ ಅಥವಾ ವಾಟ್ಸ್ಯಾಪ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಬೋದು. ನಾನು ಸಿಂಗಲ್ ಕ್ವಾಂಟಿಟಿ ಆ್ಯಂಡ್ ಬಲ್ಕ್ ಕ್ವಾಂಟಿಟಿ ಎರಡರಲ್ಲೂ ಕೂಡ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ತೀನಿ.